ನಾನು ನಮ್ಮ ಮೂಲ ಓನರ್ ಆದ ಲಕ್ಷ್ಮಮ್ಮ ಅವರ GP ಹೊರಟು ದೇವರಾಜ್ 1965 ಇಸ್ವಿಯಿಂದ ಇಲ್ಲಿಯ ತನಕ ನಮ್ಮ ಲಕ್ಷ್ಮಮ್ಮನವರ ಪ್ರಾಪರ್ಟಿ ಲಕ್ಷ್ಮಮ್ಮನವರ ಹೆಸರಿನಲ್ಲೇ ಇದೆ. ಎಲ್ಲೂ ಏನೂ ಬದಲಾಗಿಲ್ಲ. 1965ರಲ್ಲಿ ಕರಿಗೌಡ ಸಿದ್ದೇಗೌಡ ಅಂತಕ್ಕಂಥ ವ್ಯಕ್ತಿ ಅವರ ಜಮೀನನ್ನು ಅವತ್ತು ಅಡಿ ಲೆಕ್ಕದಲ್ಲಿ ಮಾರಾಟವನ್ನು ಮಾಡಿದ್ರಲ್ಲ. ರಾಮಕೃಷ್ಣ ಚಿಕ್ಕೇಗೌಡ ಒಂದು ನಮ್ಮ ಲಕ್ಷ್ಮಮ್ಮ ನಿಂಗೇಗೌಡ ಇವರಿಗೆ. ಈ ಎದುರುಗಡೆ ಕಾಣ್ತಿರ್ತಕ್ಕಂಥ ಆಸ್ತಿ ಮನೆಗಳು ಕಾಣ್ತಾ ಇದ್ದಾವಲ್ಲ, ಇವೆಲ್ಲ ರಾಮಕೃಷ್ಣ ಅವ್ರಿಗೂ ಇದ್ದಂಥವೇ ಆಸ್ತಿ. ನಮ್ಮ ಲಕ್ಷ್ಮಣನವರ ಆಸ್ತಿ ಲಕ್ಷ್ಮಣನವರ ಹೆಸರಿನಲ್ಲೇ ಇದೆ. ಈಗ ಇಷ್ಟೆಲ್ಲ ವಿಚಾರ ಎಲ್ಲ ನೀವು ಮಾಧ್ಯಮದಲ್ಲೆಲ್ಲ ತೋರಿಸಿದಿರಿ, ಪತ್ರಿಕೆಯಲ್ಲೆಲ್ಲ ಬಂದಿದೆ. ಆದ್ರೂ ಕೂಡ ನನಗೆ ನೋಟಿಸ್ ಕೊಡದಲೆ ಇವರು ಕೋರ್ಟ್ ಆದೇಶ ಆಗಿ ಅದರಂತೆ ನಾವು ತೆರವುಗೊಳಿಸಿದ್ವಿ, ಮಾಡಿದ್ವಿ, ಕೋರ್ಟ್ ಬೋರ್ಡ್ ಅನ್ನು ನೆಟ್ಟಿದ್ವಿ. ಇಷ್ಟಿದ್ರೂ ಕೂಡ ಇವರು ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ಗೆ ಹೋಗಿದ್ದಾರೆ. 19ಕ್ಕೆ ನಿನ್ನೆನೆ ಇವರು ಅಡ್ವಾನ್ಸ್ ಮಾಡಿಸ್ಕೊಂಡಾಗ ಘನ ನ್ಯಾಯಾಲಯದಲ್ಲಿ ಅದನ್ನ ವಜಾಗೊಳಿಸಿದೆ. ನಿನ್ನೆ ದಿವಸ JMSV ಕೋರ್ಟಿಂದ ವಜಾ ಆಗಿದೆ. ಇಷ್ಟಿದ್ರೂ ಕೂಡ ಇವರು ಪ್ರಭಾವವನ್ನು ಬೀರಿ ಅವನು ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್ ನಟರಾಜ್ ಅನ್ನೋ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವುದೋ ಒಂದು ಬೋಲ್ಟ್ ತಂದು ಹಾಕ್ತಾನೆ. ನೋಡಿ, ಕೋರ್ಟ್ ಆದೇಶ ಇದ್ರೂ ಕೂಡ ಒಂದು ಬೋಲ್ಟ್ ತಂದು ಹಾಕ್ತಾನೆ ಮನುಷ್ಯ. ಎಷ್ಟು ಪ್ರಭಾವ ಇದೆ ಅನ್ನೋದನ್ನ ನಾವು 4ನೇ ತಾರೀಕು ಬೆಳಿಗ್ಗೆ, ನಾವೇನು ರಾತ್ರಿ ಹೊತ್ತು ಬಂದಿಲ್ಲ, ನಮ್ಮ ಜಾಗನ ನಾವು ನಮ್ಮ ಸೈಟನ್ನು ಕ್ಲೀನ್ ಮಾಡೋಕ್ಕೆ ನಾವು ಬಂದಿದ್ದೀವಿ. ನನ್ನ ಸಂಬಂಧಿಕ ಆದಂಥ ದಿಲೀಪ್, ನನ್ನ ಅಕ್ಕನ ಮಗ ಕುಮಾರ್ ಶನಿವಾರ ರಾತ್ರಿ 3ನೇ ತಾರೀಕು ರಾತ್ರಿ 11:30ರಲ್ಲಿ ನಮ್ಮ ಮನೆಗೆ ಕಳ್ತನ ಮಾಡಕ್ಕೆ ಬಂದಿದ್ರು. ನಮ್ಮ ಡ್ರೈವರು ನಮ್ಮ ಅಕ್ಕನ ಮಗ ಮನಗಿದ್ರು, ಅವ್ರನ್ನ ಕೊಲೆ ಮಾಡಕ್ಕೆ ಹೋಗಿದ್ರು ಅಂತ ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ನಮ್ಮ ಮೇಲೆ FIR ಮಾಡಿಸ್ತಾರೆ. ಇವರು ಪ್ರಭಾವ ಬೀರ್ತಿ ನಮ್ಮ ಅರ್ಜಿಯನ್ನ ಪುರಸ್ಕಾರ ಮಾಡೋದಿಲ್ಲ, ಅವ್ರ ಅರ್ಜಿಯನ್ನ ಪುರಸ್ಕಾರ ಮಾಡ್ತಾರೆ. ಹೆಂಗೆ ಪೊಲೀಸ್ನವರು ನಮ್ಮ ಮೇಲೆ FIR ಹಾಕಿದ್ರು? ನಮ್ಮ ವಕೀಲರಿಂದ ಗೊತ್ತಾಯ್ತು ನನಗೆ. ನಿನ್ನೆ ಕೋರ್ಟಿಗೆ ಕೊಟ್ಟಿದ್ದಾರಂತೆ FIR ಕಾಪಿಯನ್ನು. ಅವರು ನಮ್ಮ ವಕೀಲರು ನನಗೆ ಹೇಳಿದ್ರು. ವಕೀಲರು ಹೇಳಿದಾಗ ಕಳ್ಳ ಹಾಗೆ ಹೀಗೆ ಅಂತ ಏನೇನೋ ಬರ್ದಿರಂತೆ. ಎಲ್ಲಿ ಕಳ್ತನ ಮಾಡಿದ್ದೆ? ಒಬ್ಬ ಕಳ್ಳ ಅಂತ ಒಬ್ಬ ಮನುಷ್ಯನನ್ನು ಅನ್ಬೇಕಾದ್ರೆ ಒಂದು ಲೆಕ್ಕ ಹಾಕೊಳ್ಳಿ, ಯಾವ ರೀತಿಗೆ ನಮ್ಮನ್ನ ಇದು ಮಾಡಿದ್ದಾರೆ ಅನ್ನೋದನ್ನ. ಇವತ್ತು ಒಂದು ಬೈದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇವರು. ನಮ್ಮ ಸಂಬಂಧಿಕರಿರ್ಬೋದು, ನನ್ನ ಹೆಂಡತಿ ಮಕ್ಕಳು ಎಲ್ಲ ಭಯಭೀತರಾಗಿದ್ದಾರೆ. ಅವರೆಲ್ಲ ಪ್ರಭಾವಿಗಳು, ದೊಡ್ಡವರು. ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನಪ್ಪ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇದಕ್ಕೆ ನನಗೆ ರಕ್ಷಣೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ವರಿಷ್ಠಾಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತ ಈ ಏರಿಯಾಕ್ಕೆ ಸಂಬಂಧಪಟ್ಟಂತ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ನಮಗೆ ರಕ್ಷಣೆಯನ್ನು ಕೊಡಬೇಕು. ನಮಗೆ ಭಯ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಮೂಲ ಓನರ್ ಆದ ಲಕ್ಷ್ಮಮ್ಮನವರು ಇವ್ರು ಪಾರ್ಟಿ ಮಾಡೋದೇ ಇಲ್ಲ. ಇವರು ಬರೀ ಯಾರೋ ಪುಷ್ಪ ಅವ್ರು ಎಲ್ಲಿಂದ ತಗೋತಾರೆ, ವೀಣಾ ಅಲ್ಲಿಂದ, ನಟರಾಜ್ ಎಲ್ಲಿಂದ ತಗೋತಾನೆ ಆ ಮನುಷ್ಯ. ಅವರು ಇದು ಯಾರೋ ರುದ್ರಗೊಂಡಿಂದ ಇಷ್ಟೇ ಇವರು ತಗೊಳ್ಳೋದು. ನಾನು 2 ದಾಖಲಾತಿಗಳು ಅವ್ರಿಗೆ ಎಲ್ಲಿಂದ ಬಂತು 1965ರಿಂದ, ನಮಗೆಲ್ಲಿಂದ ಬಂತು 1965ರಿಂದ, ಪೂರ್ತಿ ದಾಖಲಾತಿಯಿಂದ 2 ಕೊಡ್ತೀನಿ. ಇವ್ರು ಯಾಕೆ ಕೊಡಲ್ಲ? ಮೂಲ ಲಕ್ಷ್ಮಮ್ಮ ಓನರ್ನ ಯಾಕೆ ಪಾರ್ಟಿ ಮಾಡ್ತಾ ಇಲ್ಲ ಇವರು? ಲಕ್ಷ್ಮಮ್ಮನ ಯಾಕೆ ಪಾರ್ಟಿ ಮಾಡ್ತಾ ಇಲ್ಲ? ನನ್ನನ್ನು ಯಾಕೆ ಮಾಡ್ತಾವ್ರೆ? ಅವ್ರನ್ನ ಫಸ್ಟ್ ಪಾರ್ಟಿ ಓನರ್ ಮಾಡಿ ಆಮೇಲೆ ನನ್ನನ್ನು ಮಾಡಬೇಕು. ಯಾಕೆ ಅವ್ರ ವಕೀಲರಿಗೆ ಗೊತ್ತಿಲ್ವೇ ಇದು? ಇಲ್ಲ ವಕೀಲರ ಅನುಭವದ ಕೊರತೆನಾ? ಯಾಕೆ ಮಾಡ್ತಾ ಇದ್ದಾರೆ? ಇದು ನನಗೆ ಬೇಕಾಗಿರ್ತಕ್ಕಂಥ ವಿಚಾರ. ಇವರು ಯಾಕೆಂದ್ರೆ ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಪುಷ್ಪ ಮೇಡಮ್. ಈ ನಟರಾಜು ಒಬ್ಬ ಉನ್ನತ ಅಧಿಕಾರಿ, ವೆಯ್ಟ್ ಮೆಜರ್ಮೆಂಟ್ ಇನ್ಸ್ಪೆಕ್ಟರ್. ಆತನ ಬಗ್ಗೆ ಬೇಕಾದಷ್ಟು ಭ್ರಷ್ಟಾಚಾರ ತನಿಖೆಗಳಿದ್ದಾವೆ. ನಾನು ಹೇಳಕ್ ಹೋಗಲ್ಲ. ನಿನ್ನೆ ನಾನು ಮಾಧ್ಯಮ ಮಿತ್ರರಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಎಲ್ಲ ದಾಖಲಾತಿಗಳನ್ನು ನಾನು ಒದಗಿಸಿದ್ದೀನಿ. ಲಕ್ಷ್ಮಮ್ಮನ ಯಾಕೆ ಪಾರ್ಟಿ ಮಾಡ್ತಾ ಇಲ್ಲ ಇವರು? ಒಂದು, ಲಕ್ಷ್ಮಮ್ಮನವರು ಬದುಕೇ ಇಲ್ಲ ಅಂತ ಹೇಳ್ತಾರೆ. ಅಡ್ರೆಸ್ಸಿಗೆ ಹೋಗಿ ಲಕ್ಷ್ಮಮ್ಮನ ನಾನು ತೋರಿಸ್ತೀನಿ, ನಾನು ಸೃಷ್ಟಿ ಮಾಡಿದ್ದೀನಿ, ಅವನು ಕಳ್ಳ ಅಂತ ಎಲ್ಲ ಹೇಳಿದ್ದಾರೆ. ಅದು ನೀವೇ ತೋರಿಸಿದ್ರಿ, ಅದನ್ನ ಪ್ರೂವ್ ಮಾಡಬೇಕು. ಒಬ್ಬ ಮನುಷ್ಯನನ್ನ ತೇಜೋವಧೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಈಗ ನಿನ್ನೆಯ ಕೋರ್ಟ್ ಆದೇಶ ವಜಾಗೊಳಿಸಿದ್ರಿಂದ 31ಕ್ಕೆ ಒಯ್ದಿ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಯ್ತು. ಅವ್ರು ಏನು ಸಬ್ಮಿಟ್ ಮಾಡ್ತಾರೆ, ಅವ್ರ ದಾಖಲಾತಿಗಳು ಏನು ಅನ್ನೋದನ್ನ ನಾವು ನೋಡ್ತೀವಿ. ನಾವು ಕೋರ್ಟಲ್ಲಿ ಇದ್ದಾವೆ ನಮ್ಮ ದಾಖಲಾತಿಗಳೆಲ್ಲ. ನನಗೆ ನ್ಯಾಯಾಲಯಕ್ಕೆ ನಾನು ತಲೆಬಾಗ್ತೀನಿ. ನಾನು 31ಕ್ಕೆ ನಾನು ಕೋರ್ಟಿಗೆ ಹಾಜರಾಗ್ತೀನಿ ಸರ್. ಇಷ್ಟಂತೂ ನಾನು ಹೇಳ್ಬೋದು. ಅದರಿಂದ ನನಗೆ ನಿಮ್ಮ ಮೀಡಿಯಾ ಮುಖಾಂತರ ಮತ್ತೆ ಎಲ್ಲದಿಂದಲೂ ನನಗೆ ಒಂದು ರಕ್ಷಣೆ ಸಿಗಬೇಕು. ನನಗೆ ನನ್ನ ಸಂಬಂಧಿಕರಿಗೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು. ಇವರು ಬರೀ ಏನಿದ್ರು ವೀಣಾಯಿಂದ ತಗೊಂಡೆ. ವೀಣಾಯಿಂದ ತಗೊಂಡ್ಮೇಲೆ ವೀಣಿಗೆ ಯಾರಿಂದ ಬಂತು, ಎಲ್ಲಿಂದ ಬಂತು? ಅದು ಚರಾಸ್ತಿನೋ ಸ್ಥಿರಾಸ್ತಿನೋ? ಇವತ್ತು ನಾನು ಒಂದು ಬ್ಯಾಂಕಲ್ಲಿ ನಮ್ಮ ಅಪ್ಪನಸ್ತಿಗೆ 1 ಲಕ್ಷ 2 ಲಕ್ಷ ಸಾಲ ತಗೋಬೇಕು ಅಂತ ಅಂದ್ರೆ 25 ವರ್ಷದ ಈಸಿ ತಬರಪ್ಪ ಅಂತಾರೆ ಮ್ಯಾನೇಜರು. ಇವರು 6 ವರ್ಷದಲ್ಲಿ ತಗೊಂಡ್ರೆ 60 ವರ್ಷದ ದಾಖಲೆ ನಮ್ಮ ಹತ್ರ ಇದೆ.
ಇವ್ರು 6 ವರ್ಷದ ಮಾತ್ರ ಹೇಳ್ತಾರೆ. ವೀಣುಗೆ ಯಾರು ಕೊಟ್ರು? ವೀಣು ಕೊಟ್ಟಾರ ಯಾರು? ಅವನಿಗೆ ಕೊಟ್ಟಾರ ಯಾರು? ಅದನ್ನ ತಗೋಬೇಕು. ರಾಮಕೃಷ್ಣನಿಂದ ತಗೊಳ್ಳಿ ಇವರು. ಮೂಲ ದಾಖಲೆ ರಾಮಕೃಷ್ಣ ಚಿಕ್ಕೇಗೌಡನಿಂದ ತಗೊಳ್ಳಿ. ಸತ್ಯ ಹೊರಬೀಳುತ್ತೆ. ಸತ್ಯ ಹೊರಬೀಳುತ್ತೆ. ಇವರು ಮನಸ್ಥಿತಿಯನ್ನ ಬದಲಾಯಿಸ್ಕೊಂಡು ನಮ್ಮಂತವ್ರ ಮೇಲೆ, ಬಡವರ ಆಸ್ತಿ ಮೇಲೆ ಕಣ್ಣಾಕಕ್ ಬರಬಾರ್ದು. ಇವ್ರು ಬಿಟ್ಟು ಹೋಗ್ಬೇಕು. ಇವತ್ತು ಉತ್ತರಾಯಣ ಪುಣ್ಯಕಾಲ, ಸಂಕ್ರಾಂತಿ ದಿವಸ ಒಳ್ಳೆ ದಿವಸ ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಅವ್ರ ಮನಸ್ಸನ್ನ ಬದಲಾಯಿಸ್ಬೇಕು ಅಂತ ನಾನು ಈ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ಅವ್ರು ಮೋಸ ಹೋಗಿದ್ದಾರೆ. ಅವ್ರು ಮೋಸ ಹೋಗಿರೋರ್ನ ಹುಡುಕ್ಬೇಕು. ಅವರು ನಮ್ಮನ್ನೆಲ್ಲ ಹುಡುಕೋದು. ನಮ್ಮ ಬಡವರ ಆಸ್ತಿ ಮೇಲೆಲ್ಲ ಕಣ್ಣಾಕಕ್ ಬಂದಿರೋದು. ಯಾರು ಮೋಸ ಮಾಡಿದ್ದಾರೆ ಅವ್ರು ಹಿಡ್ಕೊಳ್ಳಿ. ಇವರು ನಮ್ಮ ಮೇಲೆ ಯಾಕೆ ಬರ್ತಾರೆ? ಇಷ್ಟಿದ್ರು ಕೂಡ, ಕೋರ್ಟ್ ಆದೇಶ ಇದ್ರು ಕೂಡ ಅವನು ನಟರಾಜನ್ ಅವನು ಒಂದು ಬೋಲ್ಟ್ ತಂದು ಉಲ್ಲಂಘನೆ ಮಾಡಿ ನೋಡಿ ಬೋಲ್ಡ್ ಹಾಕ್ತಾನೆ. ಎಷ್ಟು ಪ್ರಭಾವ ಅನ್ನೋದನ್ನ ಅವರ ಅರ್ಜಿಯನ್ನ ಪುರಸ್ಕಾರ ಮಾಡ್ತಾರೆ ಪೊಲೀಸ್ನವರು. ನಮ್ಮ ಅರ್ಜಿಯನ್ನ ಪುರಸ್ಕಾರ ಮಾಡೋದಿಲ್ಲ. ಯಾಕೆ? ಅವರು ಬಲಾಢ್ಯರು, ಬಲಶಾಲಿಗಳು, ಶ್ರೀಮಂತರು ಅಂತಲ್ಲ, ನಾವು ಬಡವರು ಅಂತಲ್ಲ. ಭಾರತದ ಸಂವಿಧಾನದ ಕಾನೂನಿನಲ್ಲಿ ಎಲ್ಲರಿಗೂ ಒಂದೇ, ಬಡವ ಆಗ್ಲಿ ಶ್ರೀಮಂತ ಆಗ್ಲಿ ಅಂತ ಹೇಳಿ ನಾನು ಇಷ್ಟಂತ ಹೇಳ್ಬೋದು ಸರ್. ನಮಗೆ ನ್ಯಾಯ ಸಿಗುತ್ತೆ. ನಮಗೆ ಸಿಕ್ಕಿದೆ. ಅವ್ರ ಮುಂದೆ ಎಲ್ಲಿಗೆ ಹೋದ್ರೂ ನಮಗೆ ಸಿಕ್ಕುತ್ತೆ. ನಮಗೆ ನ್ಯಾಯ ಸಿಕ್ಕಿದೆ.